ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಪೇಬ್ಯಾಕ್ ಪೀರಿಯಡ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕಾನ್ಸೆಪ್ಟು ಪೇಬ್ಯಾಕ್ ಪೀರಿಯಡ್ ಅಂತಂದರೆ ನೀವು ಮಾಡಿರೋಂಥ ಇನ್ವೆಸ್ಟ್ಮೆಂಟು ಎಷ್ಟು ವರ್ಷದಲ್ಲಿ ರಿಕವರ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನೀವೊಂದು ಜೆರಾಕ್ಸ್ ಮೆಷಿನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಆ ಜೆರಾಕ್ಸ್ ಮೆಷಿನಿನ ಬೆಲೆ 5 ಲಕ್ಷ ರೂಪಾಯಿ. ನಿಮಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆ ಮೆಷಿನಿಂದ ಆದಾಯ ಬರ್ತಾ ಇದೆ. ಹಾಗಾದರೆ ನೀವು ಹಾಕಿರೋವಂಥ ದುಡ್ಡು ಎಷ್ಟು ವರ್ಷದಲ್ಲಿ ಬರುತ್ತೆ? ನಿಮ್ಮ ಇನ್ವೆಸ್ಟ್ಮೆಂಟ್ 5 ಲಕ್ಷ, ವರ್ಷದ ಇನ್ಕಮ್ 1 ಲಕ್ಷ. ಹಾಗಾದರೆ 5 ಲಕ್ಷ ಆಗಬೇಕು ಅಂತಂದರೆ ಎಷ್ಟು ವರ್ಷ ಬೇಕು? 5 ವರ್ಷ ಕಾಯಬೇಕು. ಅದೇ ಪೇಬ್ಯಾಕ್ ಪೀರಿಯಡ್ಗೆ ಫಾರ್ಮುಲಾ ಏನು ಅಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆವ್ರೇಜ್ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ. ನಿಮ್ಮ ಇನ್ವೆಸ್ಟ್ಮೆಂಟ್ ಹಾಗೆ ಪ್ರತಿ ವರ್ಷ ಆಗೋ ಇನ್ಕಮನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಪೇಬ್ಯಾಕ್ ಪೀರಿಯಡಿನ ಆನ್ಸರ್ ಸಿಗುತ್ತೆ. ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಪೇಬ್ಯಾಕ್ ಪೀರಿಯಡ್ ಆ್ಯಂಡ್ ರ್ಯಾಂಕ್ ದ ಬಿಲೋ ಪ್ರಾಜೆಕ್ಟ್. ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ABCDE ಅಂದರೆ 5 ಮಿಷನ್ ಇದೆ, 5 ಪ್ರಾಜೆಕ್ಟ್ ಇದೆ. ಇನಿಷಿಯಲ್ ಕ್ಯಾಶ್ ಔಟ್ಲೇ ಅಂತ ಅದರದ್ದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ ಪ್ರತಿ ವರ್ಷದ ಇನ್ಕಮ್ಗಳನ್ನು ಕೊಟ್ಟಿದ್ದಾರೆ. ನೀವು 5 ಮಿಷನಿಗೆ ಪೇಬ್ಯಾಕ್ ಪೀರಿಯಡ್ ಫೈಂಡ್ ಔಟ್ ಮಾಡಿ ಹಾಗೆ ರ್ಯಾಂಕ್ ಕೊಡಲಿಕ್ಕಿರುತ್ತೆ. ಪೇಬ್ಯಾಕ್ ಪೀರಿಯಡಿಗೆ ಯಾವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದರೆ ಪ್ರತಿ ವರ್ಷದ ಇನ್ಕಮ್ ಈಕ್ವಲ್ ಇದ್ದಾಗ ಮಾತ್ರ, ಅಂದರೆ ವರ್ಷ ಆಗುವಂಥ ಇನ್ಕಮ್ ಈಕ್ವಲ್ ಇದ್ದರೆ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗತ್ತೆ. ಈಕ್ವಲ್ ಇಲ್ಲ ಅಂತಂದರೆ ಬೇರೆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ನೋಡಿ, ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ ಪ್ರತಿ ವರ್ಷವೂ 2,500 ಇನ್ಕಮ್ ಆಗ್ತಾ ಇದೆ. ಹಾಗಾದರೆ ಪ್ರಾಜೆಕ್ಟ್ ಹೇಗೆ ಫೈಂಡ್ ಔಟ್ ಮಾಡೋದು ಹೇಗೆ? ಫಾರ್ಮುಲಾ ಏನು? ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಇನಿಷಿಯಲ್ ಕ್ಯಾಶ್ ಔಟ್ಲೇ ಅಂದರೆ ಇನ್ವೆಸ್ಟ್ಮೆಂಟ್ 10,000 ಡಿವೈಡೆಡ್ ಬೈ ಆವ್ರೇಜ್ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ. ಪ್ರತಿ ವರ್ಷದ ಇನ್ಕಮ್ ಎಷ್ಟಿದೆ? 2,500. 10,000 ಡಿವೈಡೆಡ್ ಬೈ 2,500 ಮಾಡಿದ್ರೆ ಪ್ರಾಜೆಕ್ಟ್ ಹೇಗೆ ಆನ್ಸರ್ ಬರುತ್ತೆ. ಪ್ರಾಜೆಕ್ಟ್ ಬಿಗೆ 8,000 ಡಿವೈಡೆಡ್ ಬೈ 2,500. ಪ್ರಾಜೆಕ್ಟ್ ಬಿದು ಆನ್ಸರ್ ಸಿಗುತ್ತೆ. ನಾನಿಲ್ಲಿ ಸೊಲ್ಯೂಷನ್ ಮಾಡಿದ್ದೀನಿ, ನೀವು ಗಮನಿಸ್ಬೋದು. ಪ್ರಾಜೆಕ್ಟ್ ಹೇಗೆ ಅಂತಂದರೆ 10,000 ಡಿವೈಡೆಡ್ ಬೈ 2,500. ಪ್ರಾಜೆಕ್ಟ್ ಬಿಗೆ 8,000 ಡಿವೈಡೆಡ್ ಬೈ 2,500. ನೋಡಿ, 10,000 ಡಿವೈಡೆಡ್ ಬೈ 2,500 ಮಾಡಿದಾಗ 4 ಬರುತ್ತೆ. ಬರೋಂಥ ಆನ್ಸರ್ನ ನೀವು ಇಯರ್ಸಲ್ಲಿ ಬರ್ಕೊಳ್ಬೇಕು. 4 ಇಯರ್ಸ್. 8,000 ಡಿವೈಡೆಡ್ ಬೈ 2,500 3.2 ಇಯರ್ಸ್. 4,000 divided by 1,200 3.3 years. 10,000 divided by 2,400 4.17 years. 2,400 divided by 1,000 2.4 years. ಬಂದಿರುವಂಥ ಆನ್ಸರ್ ಪೇಬ್ಯಾಕ್ ಪೀರಿಯಡ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರಿ, ಪೇಬ್ಯಾಕ್ ಪೀರಿಯಡ್ ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟು ರ್ಯಾಂಕ್ ಕೊಡಲಿಕ್ಕಿರುತ್ತೆ. ರ್ಯಾಂಕ್ ಹೇಗೆ ಅಂತಂದರೆ ಯಾವುದು ಬೇಗ ರಿಕವರ್ ಆಗಿರುತ್ತೋ ಅದಕ್ಕೆ ಫಸ್ಟ್ ರ್ಯಾಂಕ್ ಕೊಡಬೇಕು. ಹೈಯೆಸ್ಟ್ ಇರೋದಕ್ಕೆಲ್ಲ, ಯಾವುದು ಬೇಗ ರಿಕವರ್ ಆಗಿರುತ್ತೋ ಅದಕ್ಕೆ ಫಸ್ಟ್ ರ್ಯಾಂಕ್. ನೋಡಿ, ಎಲ್ಲ ಇಯರ್ಸನ್ನು ಗಮನಿಸಿದಾಗ ಪ್ರಾಜೆಕ್ಟ್ ಅಲ್ಲಿ 2.4 ಇಯರ್ಸ್ಗೆ ನಾವು ಹಾಕಿರುವಂಥ ದುಡ್ಡು ಸಿಕ್ಕಿದೆ. ಸೊ ಅದಕ್ಕೆ ಫಸ್ಟ್ ರ್ಯಾಂಕ್. ನೆಕ್ಸ್ಟ್ ಇರುವಂಥದ್ದು ಯಾವುದು? 3.2, ಹಾಗಾಗಿ ಸೆಕೆಂಡ್ ರ್ಯಾಂಕ್. 3.3 ಥರ್ಡ್ ರ್ಯಾಂಕ್. 4 ಫೋರ್ತ್ ರ್ಯಾಂಕ್. 4.17 ಫಿಫ್ತ್ ರ್ಯಾಂಕ್. ವೆರಿ ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ ಮಾಡಿದ್ರಾಯಿತು. ಡಿವೈಡ್ ಮಾಡಿದಾಗ ಪೇಬ್ಯಾಕ್ ಪೀರಿಯಡ್ ಸಿಗುತ್ತೆ. ದೆನ್ ಲೀಸ್ಟ್ ಇರೋದಕ್ಕೆ ಫಸ್ಟ್ ರ್ಯಾಂಕ್ ಕೊಡಬೇಕು. ಸೊ ಯಾವಾಗ ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗುತ್ತೆ? ನಮ್ಮ ಇನ್ವೆಸ್ಟ್ಮೆಂಟ್, ನಮ್ಮ ಪ್ರತಿ ವರ್ಷ ಆಗುವಂಥ ಇನ್ಕಮ್, ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ, ಆವ್ರೇಜ್ ಆ್ಯನ್ಯುವಲ್ ಕ್ಯಾಶ್ ಇನ್ ಫ್ಲೋ ಈಕ್ವಲ್ ಇದ್ದರೆ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗುತ್ತೆ. ಈಕ್ವಲ್ ಇಲ್ಲ ಅಂತಂದರೆ ಬೇರೆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.